ಎಫ್ಐಆರ್ ಆದ ಬೆನ್ನಲ್ಲೇ 4,000 ಇವಿಎಂ ದಹನ. ಗೋದಾಮಿಗೆ ಬೆಂಕಿ ಬಿದ್ದಿದ್ದು ಹೇಗೆ? ಬೆಂಕಿ ಹಿಂದೆ ಅನುಮಾನದ ಹುತ್ತ. ಭಾರತೀಯ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಶಕ್ತಿ ಅಂದ್ರೆ ಅದು ನಮ್ಮ ಚುನಾವಣಾ ವ್ಯವಸ್ಥೆ. ನಾವು ಹಾಕುವ ಒಂದು ಓಟು ದೇಶದ ಭವಿಷ್ಯವನ್ನೇ ಬದಲಾಯಿಸುತ್ತೆ. ಆದ್ರೆ ಅದೇ ಓಟುಗಳನ್ನ ಕೌಂಟ್ ಮಾಡುವ ಜನರ ತೀರ್ಪನ್ನ ಒಳಗೊಂಡಿರುವ ಇವಿಎಂ ಯಂತ್ರಗಳಿಗೆ ಭದ್ರತೆ ಇಲ್ಲದಿದ್ರೆ ಏನಾಗಬಹುದು? ಪಶ್ಚಿಮ ಬಂಗಾಳದಲ್ಲಿ ಈಗ ನಡೆದಿರುವ ಒಂದು ಘಟನೆ ಇಡೀ ದೇಶದ ರಾಜಕೀಯ ವಲಯವನ್ನೇ ಬೆಚ್ಚಿ ಬೀಳಿಸಿದೆ. ಚುನಾವಣಾ ಅಕ್ರಮ ನಡೆದಿದೆ ಅಂತ ಕೋರ್ಟ್ ಮೆಟ್ಟಿಲೇರಿ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಇವಿಎಂಗಳನ್ನ ಇಟ್ಟಿದ್ದ ಹೈ ಸೆಕ್ಯೂರಿಟಿ ಗೋದಾಮಿನಲ್ಲಿ ಭೀಕರ ಬೆಂಕಿ ಕಾಣಿಸಿಕೊಂಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4,000 ಇವಿಎಂ ಯಂತ್ರಗಳು ಸುಟ್ಟು ಬೂದಿಯಾಗಿವೆ. ಹಾಗಾದ್ರೆ ಈ ಘಟನೆಗೆ ಕಾರಣ ಏನಿರಬಹುದು? ಚುನಾವಣಾ ಅಕ್ರಮದ ತನಿಖೆ ನಡೆಯುತ್ತಿದ್ದ ಹೊತ್ತಲ್ಲೇ ಈ ಬೆಂಕಿ ಬಿದ್ದಿದ್ದು ಕೇವಲ ಆಕಸ್ಮಿಕವೇ ಅಥವಾ ಸಾಕ್ಷ್ಯಗಳನ್ನ ನಾಶ ಮಾಡಲು ನಡೆದ ವ್ಯವಸ್ಥಿತ ಸಂಚೆ? ಇವತ್ತಿನ ವಿಡಿಯೋದಲ್ಲಿ ನಾವು ಆ ಘಟನೆಯ ಹಿಂದಿನ ಆಘಾತಕಾರಿ ಸತ್ಯಗಳು, ರಾಜಕೀಯ ಟ್ವಿಸ್ಟ್ಗಳು ಮತ್ತು ಮೂಡಿರುವ ಗಂಭೀರ ಪ್ರಶ್ನೆಗಳ ಪೋಸ್ಟ್ ಮಾರ್ಟಮ್ ಮಾಡಲಿದ್ದೇವೆ. ಹೀಗಾಗಿ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4,000 ಇವಿಎಂ ಮಷಿನ್ಗಳು ಸುಟ್ಟು ಭಸ್ಮವಾಗಿವೆ. ಈ ದೃಶ್ಯಗಳನ್ನ ನೋಡಿದ್ರೆ ದೇಶದ ಜನರಿಗೆ ಕಾಡೋ ಕಟ್ಟಕಡೆಯ ಪ್ರಶ್ನೆ, ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ಪ್ರಜೆಗಳ ಮತದಾನಕ್ಕೆ ಬೆಲೆ ಇದೆಯಾ ಅನ್ನೋದು. ಯಾಕಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ರಚನೆಯಾದ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತಾನು ಹೇಳಲಾಗುತ್ತೆ. ಆದ್ರೆ ಪ್ರಜೆಗಳು ಕೊಟ್ಟ ತೀರ್ಪು ಹೀಗೆ ಸುಟ್ಟು ಭಸ್ಮವಾದ್ರೆ ಅದಕ್ಕೆ ಏನಂತ ಕರೆಯೋಣ? ಹಾಗಾದ್ರೆ ಈ ಘಟನೆಯ ಹಿಂದಿನ ಸತ್ಯಾಸತ್ಯತೆ ಮತ್ತು ಹುಟ್ಟುಕೊಂಡಿರೋ ಅನುಮಾನಗಳೇನು ಅಂತ ನೋಡೋಣ. ಆದ್ರೆ ಅದಕ್ಕಿಂತ ಮೊದಲು ಈ ಘಟನೆ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಡೆದ ಭೀಕರ ಅಗ್ನಿ ಅವಘಡದಲ್ಲಿ ಇತ್ತೀಚೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಬಳಸಲಾಗಿದ್ದ ಸುಮಾರು 4,000 ಇವಿಎಂ ಯಂತ್ರಗಳು ಸುಟ್ಟು ಭಸ್ಮವಾಗಿವೆ. ಕೋಲ್ಕತ್ತಾದ ಅಲಿಪುರ್ನಲ್ಲಿರುವ ದಕ್ಷಿಣ 24 ಪರಗಣ ಜಿಲ್ಲಾ ಪರಿಷತ್ನ 10 ಮಹಡಿಗಳ ಆಡಳಿತಾತ್ಮಕ ಸರ್ಕಾರಿ ಕಟ್ಟಡದಲ್ಲಿ ಜೂನ್ 10 ಬುಧವಾರ ಬೆಳಗ್ಗೆ ಸುಮಾರು 9:50ಕ್ಕೆ ಈ ಬೆಂಕಿ ಕಾಣಿಸಿಕೊಂಡಿತ್ತು. ಈ ದುರ್ಘಟನೆಯಲ್ಲಿ ಕಟ್ಟಡದ 8 ಮತ್ತು 9ನೇ ಮಹಡಿಗಳಲ್ಲಿ ಇರಿಸಲಾಗಿದ್ದ ಸುಮಾರು 4,000 ಇವಿಎಂಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಈ ಇವಿಎಂ ಯಂತ್ರಗಳನ್ನ ಇತ್ತೀಚೆಗೆ ನಡೆದ ರಾಜ್ಯದ 10 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯಲ್ಲಿ ಬಳಸಲಾಗಿತ್ತು. ಇವಿಎಂಗಳ ಜೊತೆಗೆ ಶಾಲಾ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಗೆ ಸಂಬಂಧಿಸಿದ ಕಡತಗಳು ಸೇರಿದಂತೆ ಹಲವು ಪ್ರಮುಖ ಸರ್ಕಾರಿ ದಾಖಲೆಗಳು ಸಹ ಬೆಂಕಿಗೆ ಆಹುತಿಯಾಗಿವೆ. ರಾಜ್ಯದ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಚಿವ ಕೌಶಿಕ್ ಚೌಧರಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಇದು ಸಾಮಾನ್ಯ ಅಗ್ನಿ ಅವಘಡದಂತೆ ಕಾಣಿಸುತ್ತಿಲ್ಲ ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ. ಘಟನೆಯ ನಿಖರ ಕಾರಣ ತಿಳಿಯಲು ನಾವು ವಿಧಿವಿಜ್ಞಾನ ವರದಿಗಾಗಿ ಕಾಯುತ್ತಿದ್ದೇವೆ ಅಂತಾನು ಹೇಳಿದ್ದಾರೆ. ಕಟ್ಟಡದ 2 ಮತ್ತು 3ನೇ ಮಹಡಿಗಳಲ್ಲಿ ಮೊದಲು ಬೆಂಕಿ ಕಾಣಿಸಿಕೊಂಡಿತ್ತು. ಆದ್ರೆ ಮಧ್ಯದಲ್ಲಿದ್ದ 4, 5 ಮತ್ತು 6ನೇ ಮಹಡಿಗಳಿಗೆ ಯಾವುದೇ ಹಾನಿ ಮಾಡದೆ ಬೆಂಕಿಯು ನೇರವಾಗಿ ಮೇಲಿರುವ 7, 8 ಮತ್ತು 9ನೇ ಮಹಡಿಗಳಿಗೆ ಹೇಗೆ ವ್ಯಾಪಿಸಿತು ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಇದು ನಮಗೆ ದೊಡ್ಡ ಆಶ್ಚರ್ಯ ತಂದಿದೆ ಅಂತೇಳಿ ಕೌಶಿಕ್ ಚೌಧರಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಅಲಿಪುರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಪೊಲೀಸರು ಮತ್ತು ವಿಧಿವಿಜ್ಞಾನ ತಜ್ಞರ ತಂಡವು ವಿಧ್ವಂಸಕ ಕೃತ್ಯ ಅಥವಾ ಪಿತೂರಿ ನಡೆದಿದೆಯಾ ಅನ್ನೋ ಕೋನದಲ್ಲಿ ತನಿಖೆ ಆರಂಭಿಸಿದೆ. ಶಾರ್ಟ್ ಸರ್ಕ್ಯೂಟ್ ಅಥವಾ ಬೇರೆ ಯಾವುದೇ ಕಾರಣವಿದೆಯಾ ಅಂತ ತಿಳಿಯಲು ಮಾದರಿಗಳನ್ನು ಸಂಗ್ರಹಿಸಲಾಗಿದೆ. ಇನ್ನ ಈ ಘಟನೆಯ ಹಿನ್ನೆಲೆಯನ್ನ ಕೆದಕಿ ನೋಡಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಗಳಲ್ಲಿ ವ್ಯಾಪಕ ಅಕ್ರಮ ನಡೆದಿದೆ. ಇವಿಎಂಗಳ ದುರ್ಬಳಕೆಯಾಗಿದೆ, ಬೂತ್ ಕ್ಯಾಪ್ಚರಿಂಗ್ ಆಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬಂದಿದ್ವು. ವಿರೋಧ ಪಕ್ಷಗಳು ಈ ಬಗ್ಗೆ ಸಾಕ್ಷ್ಯ ಸಮೇತ ಚುನಾವಣಾ ಆಯೋಗ ಮತ್ತು ನ್ಯಾಯಾಲಯದ ಮೆಟ್ಟಿಲೇರಿದ್ವು. ಇದರ ಫಲವಾಗಿ ಸುದೀರ್ಘ ಕಾನೂನು ಹೋರಾಟದ ನಂತರ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟವರ ವಿರುದ್ಧ ಇತ್ತೀಚೆಗಷ್ಟೇ ಅಧಿಕೃತವಾಗಿ ಎಫ್ಐಆರ್ ದಾಖಲಾಗಿತ್ತು. ಈ ಎಫ್ಐಆರ್ ದಾಖಲಾದ ತಕ್ಷಣ ತನಿಖಾ ಸಂಸ್ಥೆಗಳು ಆ ನಿರ್ದಿಷ್ಟ ಚುನಾವಣೆಗಳಲ್ಲಿ ಬಳಸಲಾದ ಇವಿಎಂ ಮತ್ತು ವಿವಿಪ್ಯಾಟ್ ಯಂತ್ರಗಳನ್ನ ಪರಿಶೀಲನೆ ನಡೆಸಬೇಕಿತ್ತು. ಯಾಕಂದ್ರೆ ನ್ಯಾಯಾಲಯದಲ್ಲಿ ಅಕ್ರಮವನ್ನ ಸಾಬೀತುಪಡಿಸಲು ಆ ಇವಿಎಂ ಯಂತ್ರಗಳೇ ಅತ್ಯಂತ ಪ್ರಮುಖ ಸಾಕ್ಷ್ಯಗಳಾಗಿದ್ವು. ಆದ್ರೆ ತನಿಖೆ ಚುರುಕುಗೊಳ್ಳುವಷ್ಟರಲ್ಲಿ ಇಡೀ ಆಟವೇ ಬದಲಾಗಿ ಹೋಯಿತು. ಎಫ್ಐಆರ್ ದಾಖಲಾಗಿ ಕೆಲವೇ ದಿನಗಳು ಕಳೆದಿವೆ. ಪಶ್ಚಿಮ ಬಂಗಾಳದ ಆ ಜಿಲ್ಲೆಯ ಇವಿಎಂ ಸ್ಟ್ರಾಂಗ್ ರೂಮ್ ಅಥವಾ ಗೋದಾಮಿನಲ್ಲಿ ಎಂದಿನಂತೆ ಬಿಗಿ ಪೊಲೀಸ್ ಭದ್ರತೆ ಇತ್ತು. ಆದ್ರೆ ಮಧ್ಯರಾತ್ರಿಯ ಹೊತ್ತಿಗೆ ಇದ್ದಕ್ಕಿದ್ದಂತೆ ಆ ಗೋದಾಮಿನಿಂದ ದಟ್ಟವಾದ ಹೊಗೆ ಬರಲಾರಂಭಿಸಿತು. ನೋಡುತ್ತಿದ್ದಂತೆ ಇಡೀ ಗೋದಾಮು ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿತು. ಅಗ್ನಿಶಾಮಕ ದಳದ ವಾಹನಗಳು ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಗೋದಾಮಿನಲ್ಲಿದ್ದ ಸುಮಾರು 4,000 ಇವಿಎಂ ಯಂತ್ರಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ವು. ಕೇವಲ ಯಂತ್ರಗಳಷ್ಟೇ ಅಲ್ಲ, ಅದಕ್ಕೆ ಸಂಬಂಧಿಸಿದ ಪ್ರಮುಖ ದಾಖಲೆಗಳು, ವಿವಿಪ್ಯಾಟ್ ಸ್ಲಿಪ್ಗಳು ಎಲ್ಲವೂ ಬೂದಿಯಾಗಿದ್ವು. ಈ ಸುದ್ದಿ ಹರಿದಾಡುತ್ತಿದ್ದಂತೆ ಇಡೀ ದೇಶದ ರಾಜಕೀಯ ವಲಯದಲ್ಲಿ ತಳನ ಸೃಷ್ಟಿಯಾಯಿತು. ಯಾಕಂದ್ರೆ ಇವಿಎಂಗಳನ್ನ ಇಡುವ ಜಾಗ ಸಾಮಾನ್ಯ ಗೋದಾಮಲ್ಲ, ಅದು ಅತ್ಯಂತ ಸುರಕ್ಷಿತ, ಸಿಸಿಟಿವಿ ಕಣ್ಗಾವಲು ಇರುವ ಮತ್ತು 24 ಗಂಟೆ ಸಶಸ್ತ್ರ ಪೊಲೀಸರ ಕಾವಲು ಇರುವ ಜಾಗ. ಇಂತಹ ಹೈ ಸೆಕ್ಯೂರಿಟಿ ವಲಯದಲ್ಲಿ 4,000 ಯಂತ್ರಗಳು ಸುಡುವ ತನಕ ಯಾರು ಏನು ಮಾಡಲು ಸಾಧ್ಯವಾಗಿರ್ಲಿಲ್ಲವೇ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ. ರಾಜಕೀಯ ವಿಶ್ಲೇಷಕರು ಮತ್ತು ಕಾನೂನು ತಜ್ಞರು ಇಲ್ಲಿ ಪ್ರಮುಖವಾಗಿ
ಬೆಟ್ಟು ಮಾಡುತ್ತಿರುವುದು ಈ ಘಟನೆಯ ಟೈಮಿಂಗ್ ಅನ್ನ. ಕ್ರಿಮಿನಲ್ ತನಿಖಾ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಯಾವುದೇ ಘಟನೆ ಸುಮ್ಮನೆ ಸಂಭವಿಸೋದಿಲ್ಲ, ಅದರ ಹಿಂದೆ ಒಂದು ಲಿಂಕ್ ಇದ್ದೇ ಇರುತ್ತೆ. ಇಷ್ಟು ದಿನ ಚೆನ್ನಾಗಿಯೇ ಇದ್ದ ಗೋದಾಮಿಗೆ ಸರಿಯಾಗಿ ಚುನಾವಣಾ ಅಕ್ರಮದ ತನಿಖೆ ಪ್ರಾರಂಭವಾಗುವಾಗಲೇ ಬೆಂಕಿ ಬಿದ್ದಿದ್ದು ಹೇಗೆ? ಇದು ಕೇವಲ ಶಾರ್ಟ್ ಸರ್ಕ್ಯೂಟ್ ಆಕಸ್ಮಿಕವೇ? ಒಂದು ವೇಳೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ರು ಇವಿಎಂ ಸ್ಟ್ರಾಂಗ್ ರೂಮ್ ಗಳಲ್ಲಿ ಅಗ್ನಿಶಾಮಕ ಸುರಕ್ಷತಾ ವ್ಯವಸ್ಥೆ ಯಾಕಿರ್ಲಿಲ್ಲ? ವಿರೋಧ ಪಕ್ಷಗಳ ನೇರ ಆರೋಪ ಏನಂದ್ರೆ, ಯಾವ ಇವಿಎಂಗಳ ತನಿಖೆಯಾದ್ರೆ ಅಕ್ರಮ ಬಯಲಾಗುತ್ತಿತ್ತು ಆ ಇವಿಎಂಗಳನ್ನೇ ನಾಶ ಮಾಡಲಾಗಿದೆ. ಸಾಕ್ಷ್ಯಗಳು ಇಲ್ಲದಿದ್ದರೆ ಕೋರ್ಟ್ ನಲ್ಲಿ ಅಕ್ರಮವನ್ನ ಸಾಬೀತುಪಡಿಸಲು ಸಾಧ್ಯವಿಲ್ಲ. ಹಾಗಾಗಿ ಇದು ಅಕ್ರಮವನ್ನ ಮುಚ್ಚಿ ಹಾಕಲು ದೊಡ್ಡ ತಲೆಗಳು ಸೇರಿ ನಡೆಸಿರುವ ವ್ಯವಸ್ಥಿತ ಆಪರೇಷನ್ ಎಂಬುದು. ಹಾಗೆ ನೋಡಿದ್ರೆ ಈ ಆರೋಪಗಳಲ್ಲಿ ತೂಕವಿಲ್ಲ ಅಂತ ತಳ್ಳಿ ಹಾಕುವಂತೆಯೂ ಇಲ್ಲ. ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಘಟನೆ ಕೇವಲ ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ಇಡೀ ದೇಶದ ಚುನಾವಣಾ ವ್ಯವಸ್ಥೆಯ ವಿಶ್ವಾಸಾರ್ಹತೆಯ ಮೇಲೆ ದೊಡ್ಡ ಪೆಟ್ಟನ್ನ ಕೊಟ್ಟಿದೆ. ಭಾರತದಲ್ಲಿ ಇವಿಎಂಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು, ಅನುಮಾನಗಳು ಇವೆ. ಸುಪ್ರೀಂ ಕೋರ್ಟ್ ಕೂಡ ಇವಿಎಂ ಮತ್ತು ವಿವಿಪ್ಯಾಟ್ ಸುರಕ್ಷತೆಯ ಬಗ್ಗೆ ಹಲವು ಬಾರಿ ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ಕೊಟ್ಟಿದೆ. ಇಂತಹ ಪರಿಸ್ಥಿತಿಯಲ್ಲಿ ನ್ಯಾಯಾಂಗದ ವಶದಲ್ಲಿ ಅಥವಾ ತನಿಖೆಯ ಹಂತದಲ್ಲಿರಬೇಕಾದ 4,000 ಇವಿಎಂಗಳು ನಾಶವಾಗಿರುವುದು ಚುನಾವಣಾ ಆಯೋಗದ ಭದ್ರತಾ ವೈಫಲ್ಯವನ್ನ ಎತ್ತಿ ತೋರಿಸುತ್ತದೆ. ಒಂದು ವೇಳೆ ತನಿಖೆಯಿಂದ ಈ ಬೆಂಕಿ ಆಕಸ್ಮಿಕವಲ್ಲ, ಮಾನವ ನಿರ್ಮಿತ ಅಥವಾ ಪ್ರೇರಿತ ಅಂತ ತಿಳಿದು ಬಂದ್ರೆ ಅದು ಪ್ರಜಾಪ್ರಭುತ್ವದ ಕೊಲೆಯಾಗಲಿದೆ. ಜನಸಾಮಾನ್ಯರು ವ್ಯವಸ್ಥೆಯ ಮೇಲಿಟ್ಟಿರುವ ನಂಬಿಕೆ ಸಂಪೂರ್ಣವಾಗಿ ಸಡಿಲವಾಗುತ್ತದೆ. ಹಾಗಾಗಿ ಈ ಘಟನೆಯನ್ನ ಅತ್ಯುನ್ನತ ಮಟ್ಟದ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಿಸಬೇಕಾದ ಅನಿವಾರ್ಯತೆ ಇದೆ. ಪಶ್ಚಿಮ ಬಂಗಾಳದ ಇವಿಎಂ ಗೋದಾಮಿನ ಈ ಅಗ್ನಿ ಅವಘಡ ಕೇವಲ ಒಂದು ಅಪಘಾತವೋ ಅಥವಾ ಮಹಾ ಹಗರಣದ ಸಾಕ್ಷ್ಯನಾಶವೋ ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿ ಎಲ್ಲಕ್ಕಿಂತ ಮಿಗಿಲಾದದ್ದು. ಈ ಇಡೀ ಘಟನೆಯ ಬಗ್ಗೆ ನಿಮ್ಮ ತರ್ಕ ಏನು ಹೇಳುತ್ತದೆ? ಎಫ್ಐಆರ್ ದಾಖಲಾದ ಬೆನ್ನಲ್ಲೇ 4,000 ಇವಿಎಂಗಳು ಸುಟ್ಟು ಬೂದಿಯಾಗಿದ್ದರ ಹಿಂದೆ ನಿಜಕ್ಕೂ ಅಕ್ರಮಗಳನ್ನ ಮುಚ್ಚಿ ಹಾಕುವ ಸಂಚು ಅಡಗಿದೆಯೇ ಅಥವಾ ಇದು ಕೇವಲ ದುರದೃಷ್ಟಕರ ಕಾಕತಾಳೀಯವೇ? ನಿಮ್ಗೆ ಗೊತ್ತಿದೆಯೋ ಇಲ್ವೋ, 2 ವಾರಗಳ ಹಿಂದೆ ವೆಸ್ಟ್ ಬೆಂಗಾಲ್ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಬಿಜೆಪಿ ವಿರುದ್ಧ ಒಂದು ಗಂಭೀರ ಆರೋಪ ಮಾಡಿದ್ರು. ಏಪ್ರಿಲ್ ನಲ್ಲಿ ನಡೆದ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಬಿಜೆಪಿ ಚುನಾವಣಾ ಅಕ್ರಮಗಳನ್ನ ನಡೆಸಿದೆ. ಪ್ರಜಾಪ್ರಭುತ್ವದ ನಿಯಮಗಳನ್ನ ಗಾಳಿಗೆ ತೂರಿ ಅಕ್ರಮ ಎಸಗಿ ಟಿಎಂಸಿಯ ಬರೋಬ್ಬರಿ 150 ವಿಧಾನಸಭಾ ಸ್ಥಾನಗಳನ್ನ ಬಿಜೆಪಿ ಕದ್ದಿದೆ ಅಂತೇಳಿ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ತನಿಖಾ ಸಂಸ್ಥೆಗಳನ್ನ ಮತ್ತು ಚುನಾವಣಾ ವ್ಯವಸ್ಥೆಯನ್ನ ತನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದೆ. ಬಂಗಾಳದಾದ್ಯಂತ ಟಿಎಂಸಿಗೆ ಜನಬೆಂಬಲ ಪ್ರಬಲವಾಗಿದ್ರು ಅನೇಕ ಕ್ಷೇತ್ರಗಳಲ್ಲಿ ಕೇಂದ್ರ ಪಡೆಗಳ ಅತಿಯಾದ ಹಸ್ತಕ್ಷೇಪ ಮತ್ತು ಮತಗಟ್ಟೆಗಳ ಮಟ್ಟದಲ್ಲಿ ನಡೆದ ವ್ಯವಸ್ಥಿತ ಅಕ್ರಮಗಳಿಂದಾಗಿ ಟಿಎಂಸಿ ಗೆಲ್ಲಬೇಕಿದ್ದ ಕನಿಷ್ಠ 150 ಸ್ಥಾನಗಳ ಫಲಿತಾಂಶವನ್ನ ಬದಲಾಯಿಸಲಾಗಿದೆ. ಬಂಗಾಳದ ಜನತೆ ನಮಗೆ ನೀಡಿದ ಸ್ಪಷ್ಟ ಜನಾದೇಶವನ್ನ ಕಸಿದುಕೊಳ್ಳಲು ದೆಹಲಿ ನಾಯಕರು ಸಂಚು ರೂಪಿಸಿದ್ರು ಅಂತ ಆರೋಪಿಸಿದ್ರು. ಇಂಥ ಆರೋಪಗಳು ಇನ್ನೂ ಜೀವಂತವಾಗಿರುವ ಟೈಮಲ್ಲೇ 10 ವಿಧಾನಸಭಾ ಕ್ಷೇತ್ರಗಳ 4,000 ಇವಿಎಂಗಳು ಸುಟ್ಟು ಭಸ್ಮವಾಗಿರೋದು 10 ಹಲವು ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ. ಇನ್ನ ಈ ಬಗ್ಗೆ ಜನಸಾಮಾನ್ಯರನ್ನ ಕಾಡು ಕಾಮನ್ ಪ್ರಶ್ನೆಗಳು ಏನು ಅಂತ ನೋಡೋದಾದ್ರೆ, ಚುನಾವಣಾ ಅಕ್ರಮದ ಎಫ್ಐಆರ್ ಬೆನ್ನಲ್ಲೇ ಈ ಘಟನೆ ನಡೆದಿರೋದು ಅನೇಕ ಪ್ರಶ್ನೆಗಳನ್ನ ಮೂಡಿಸುತ್ತಿದೆ. ಇದು ಕಾಕತಾಳೀಯವೇ ಅಥವಾ ಪೂರ್ವ ನಿಯೋಜಿತವೇ? 4,000 ಇವಿಎಂಗಳು ಸುಟ್ಟು ಕರಕಲಾಗಿವೆ ಅಂದ್ರೆ ಚುನಾವಣಾ ನಿಷ್ಪಕ್ಷಪಾತದ ಬಗ್ಗೆ ನಮಗೆ ಹೇಗೆ ನಂಬಿಕೆ ಇರುತ್ತದೆ? ಈ ಘಟನೆಯ ಬಗ್ಗೆ ಸಾರ್ವಜನಿಕರಿಗೆ ನಿಖರವಾದ ಮಾಹಿತಿ ಕೊಡಬೇಕು. ಯಾವುದೇ ಮುಚ್ಚುಮರೆಯಿಲ್ಲದೆ ತನಿಖೆ ನಡೆಸಬೇಕು. ಚುನಾವಣಾ ಆಯೋಗವು ಇವಿಎಂಗಳ ಸುರಕ್ಷತೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆ ಕಡಿಮೆಯಾಗುತ್ತೆ. ಇವಿಎಂಗಳ ಬದಲಿಗೆ ಬೇರೆ ಯಾವುದೇ ವ್ಯವಸ್ಥೆಯನ್ನ ಬಳಸಲು ಸಾಧ್ಯವೇ ಅಂತ ಯೋಚಿಸಬೇಕು. ಪ್ರಜಾಪ್ರಭುತ್ವವನ್ನು ಉಳಿಸಲು ಇದು ನಿಜಕ್ಕೂ ಅತ್ಯಗತ್ಯ. ಹಾಗೇನೆ ಈ ಘಟನೆಯ ಹಿಂದೆ ರಾಜಕೀಯ ಪ್ರೇರಣೆ ಇದೆಯೇ ಅಂತ ತನಿಖೆ ನಡೆಸಬೇಕು. ಯಾವುದೇ ಪಕ್ಷದ ಹಿತಾಸಕ್ತಿಗಾಗಿ ಪ್ರಜಾಪ್ರಭುತ್ವವನ್ನ ಹಾನಿ ಮಾಡಬಾರದು. ಈ ಘಟನೆಯನ್ನ ರಾಜಕೀಯಗೊಳಿಸಬಾರದು. ಬದಲಿಗೆ ಸತ್ಯಾಸತ್ಯತೆಯನ್ನ ಕಂಡುಕೊಳ್ಳಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.